ಶಾಸಕರು ಜನರ ಸಮಸ್ಯೆಗಳಿಗೆ ಹಾಗೂ ಸಂಕಷ್ಟಕ್ಕೆ ನಿರಂತರವಾಗಿ ಸ್ಪಂದಿಸುವ ಕಾರ್ಯ ಮಾಡುತ್ತಿದ್ದಾರೆ. ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿ ರಾಜಣ್ಣ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಸೊಂಡೆಕೊಪ್ಪ ರಸ್ತೆಯ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಪಕ್ಕ ಹೊನ್ನಗಂಗಯ್ಯನ ಪಾಳಿದ ರಾಮಣ್ಣ ಅವರ ಮನೆಯ ರಸ್ತೆಯಲ್ಲಿ ನಾನಾ ಕಾಮಗಾರಿಗೆ ಶಾಸಕ ಎನ್ ಶ್ರೀನಿವಾಸ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು ಮತ್ತು ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಜಣ್ಣ ಹಾಗೂ ಗಣ್ಯ ವ್ಯಕ್ತಿಗಳು, ಗ್ರಾಮಸ್ಥರು ಸೇರಿ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಟಿ ರಾಜಣ್ಣ ಅವರು ಶಾಸಕರಿಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿದರು. ನಂತರ ಶಾಸಕರ ಹತ್ತಿರ ಗ್ರಾಮಸ್ಥರು ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಹಾಗೂ ಬೀದಿ ದೀಪ ಸಮಸ್ಯೆ ಹೆಚ್ಚಾಗಿದೆ. ಪ್ರತಿನಿತ್ಯ ರಾತ್ರಿ ವೇಳೆಯಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದ್ದು ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಆದ್ದರಿಂದ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಬೇಕು. ಜೊತೆಗೆ ಬಡಾವಣೆಯಲ್ಲಿ ಇರುವ ಪಾರ್ಕ್ಗಳನ್ನು ಅಭಿವೃದ್ಧಿ ಕಾರ್ಯ ಮಾಡುವಂತೆ ಗ್ರಾಮಸ್ಥರು ಶಾಸಕರಿಗೆ ಮನವಿ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿ ರಾಜಣ್ಣ, ಅಭಿವೃದ್ಧಿ ಕಾಣದೇ ಇದ್ದ ರಸ್ತೆಗಳಿಗೆ ಶಾಸಕರಾದ ಎನ್ ಶ್ರೀನಿವಾಸ್ ರಸ್ತೆ ಪೂಜೆ ಮಾಡಿ ಡಾಂಬರೀಕರಣ ಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ. ನನ್ನ ಮತ್ತು ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಸೊಂಡೆಕೊಪ್ಪ ರಸ್ತೆ ಅಭಿವೃದ್ಧಿ ಜೊತೆಗೆ ಗ್ರಾಮದ ಅಭಿವೃದ್ಧಿ ಮಾಡುತ್ತಿರುವುದು ಸಂತಸದ ವಿಷಯ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಭಾಗದಾಗೆ ಸುಮಾರು 10-15 ವರ್ಷದಿಂದ MLA ನಾಗರಾಜು ಇದ್ದಾಗ ಆಗಿತ್ತು ಕೆಲಸ. ಅಲ್ಲಿಂದ 10 ವರ್ಷ ಶ್ರೀನಿವಾಸ ಮೂರ್ತಿ ಇದ್ದಂಥ ಕಾಲದಾಗ ನಾವು ಹೋಗಿರಲಿಲ್ಲ. ಆ ಕೆಲಸ ₹5 ಕೆಲಸನೂ ಆಗಿರಲಿಲ್ಲ. ನಮ್ಮ ಶ್ರೀನಿವಾಸ್ ಬಂದು ಫಸ್ಟ್ನೇ ದಿವಸನೇ ಕೇಳ್ಕೊಂಡು ಈ ಏರಿಗೆ ಬಂದಾಗ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಇವು ಅದೇ ಥರ ನಡ್ಕೊಂಡಿದ್ದಾರೆ. 1.5-2 ವರ್ಷದೊಳಗೆ ಏನೇನು ಕೆಲಸ ಆಗಬೇಕು. ಈಗ ₹18 ಕೋಟಿ ಕೆಲಸ ಸೊಂಡೆಕೊಪ್ಪ ರೋಡ್ ಆಲ್ರೆಡಿ ನಡೀತಾ ಇದೆ. ನಮ್ಮ ಸಬ್ ರೋಡ್ಗಳೆಲ್ಲನೂ ಇವತ್ತು ಗುದ್ದಿ ಪೂಜೆ ಮಾಡಿದ್ದಾರೆ. ಏನು ಹೇಳಿದಾರೆ ಅದನ್ನು ನಡ್ಕೊಂಡಿದ್ದಾರೆ. ಮುಂದೆ ಅವ್ರ ಜೊತೆಗೆ ನಾವು ಶಾಶ್ವತವಾಗಿ ಅವ್ರ ಜೊತೆ ಇರ್ತೀವಿ ಕೂಡ ಹೇಳಿದ್ರು. ಹಾಗೆ ಕೂಡ ಸ್ಪಂದಿಸಿದ್ದಾರೆ. ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಕರೆಂಟ್ ಇರ್ಬೋದು, ಚರಂಡಿ ಇರ್ಬೋದು, ನೀರು ಇರ್ಬೋದು, ಎಲ್ಲ ಇಲ್ಲಿನ ಈ ಭಾಗದ್ದು ಏನು ನಾಗರಿಕರು ಇದ್ರು ಅವ್ರ ಕುಂದುಕೊರತೆ ಎಲ್ಲ ಹೇಳ್ಕೊಂಡ್ರು. ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ. ಟಿ ರಾಜಣ್ಣ, ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.